ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲರಿಗೂ ಗೊತ್ತು ಸದ್ಯದಲ್ಲಿ ಅಕೌಂಟೆನ್ಸಿ ಎಕ್ಸಾಮು ಹತ್ತಿರದಲ್ಲಿ ಬರ್ತಾ ಇದೆ. ಸೊ ಆದ ಕಾರಣ ತಾವೆಲ್ಲರೂ ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಸೊ ಕೆಲವೊಂದು ಜನ ವಿದ್ಯಾರ್ಥಿಗಳು ನನಗೆ ಕೇಳಿದರು, ಸರ್ ಎಕ್ಸಾಮಲ್ಲಿ ಈಸಿಯಾಗಿ ಅಥವಾ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದನ್ನು ಮಾತ್ರ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನಮಗೆ ಸ್ಕೋರ್ ಬೇಡ ಸರ್, ನಮಗೆ ಪಾಸ್ ಆದರೆ ಸಾಕು ಅನ್ನೋರು ಕೆಲವೊಂದು ಜನ ತುಂಬ ಜನ ಕಾಲ್ ಮಾಡಿದ್ದೀರಾ. ಅವರಿಗೋಸ್ಕರ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡಿ ವಿದ್ಯಾರ್ಥಿಗಳೇ, ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕೌಂಟೆನ್ಸಿ ಅನ್ನೋದು ಅಷ್ಟು ಈಸಿ ಸಬ್ಜೆಕ್ಟ್ ಅಲ್ಲ. ತಕ್ಷಣ ಓದ್ಕೊಂಡು ತಕ್ಷಣ ಎಕ್ಸಾಮ್ ಬರಿತೇನೆ ಅಂದರೆ ಆಗದೇ ಇಲ್ಲ. ಅದಕ್ಕಾಗಿ ಅಕೌಂಟೆನ್ಸಿ ಅನ್ನೋದು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಲ್ಲಿ ಅಟ್ಲೀಸ್ಟ್ 1 ಮಂತ್ ಆದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಏನೋ ಒಂದು 40-50 ಮೇಲೆ ನಾವು ತೊಗೋಬಹುದು. ಸೊ ಡೈರೆಕ್ಟ್ಲಿ ಬಂದು ಎಕ್ಸಾಮಲ್ಲಿ ನಾನು ಮಾರ್ಕ್ಸ್ ತೊಗೊಳ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸೊ ಆದರೂ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವುದು ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ಬರಿಬೇಕು ಎಕ್ಸಾಮಲ್ಲಿ, ಯಾವುದು ಈಸಿ ಇದೆ, ಸೊ ಯಾವ ರೀತಿ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ಅಕೌಂಟೆನ್ಸಿ ಎಕ್ಸಾಮ್ಗೆ ಹೋಗಿ ಕೂತ್ಕೋತೀರಾ. 10 ಗಂಟೆಗೆ ನೀವೆಲ್ಲರೂ ಒಳಗಡೆ ಎಕ್ಸಾಮ್ ಹಾಲಲ್ಲಿ ಹೋಗ್ತೀರಾ. ಹೋಗಿದ ತಕ್ಷಣ ನಿಮಗೆ ಫಸ್ಟು ಕ್ವಶನ್ ಪೇಪರನ್ನು ಕೊಡ್ತಾರೆ. 10 ಗಂಟೆಗೆ ಕರೆಕ್ಟಾಗಿ ಕ್ವಶನ್ ಪೇಪರನ್ನ ಕೊಡ್ತಾರೆ, ಹೌದಾ? ಸೊ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಏನು ಮಾಡಬೇಕು, ಎಲ್ಲ ಓದಿದಂಥ ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನು ಮಾಡಬೇಕು, ಫಸ್ಟು ಅನಲೈಸ್ ಮಾಡಬೇಕು, ಕ್ವಶನ್ ಪೇಪರ್ನ ಅನಲೈಸ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, 1 ಮಾರ್ಕ್ಸ್ ಅಂತೂ ಕಂಪಲ್ಸರಿ. ಅದನ್ನು ಅನಲೈಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದಕ್ಕೂ ಅದನ್ನು ನೀವು ಬರೀಲೇಬೇಕು. ಫಸ್ಟು ಅನಲೈಸ್ ಮಾಡಬೇಕಾಗಿದ್ದು ನಾನು 6 ಮಾರ್ಕ್ಸಿಗೆ ಯಾವುದು ಬರಿಬೇಕು, ಆಮೇಲೆ 12 ಮಾರ್ಕ್ಸಿಗೆ ಯಾವುದನ್ನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಸೊ ಹೋಗಿದ ತಕ್ಷಣ ಏನು ಮಾಡ್ತೀರಾ, ಕ್ವಶನ್ ಪೇಪರ್ ಕೊಟ್ರಾ, ಕ್ವಶನ್ ಪೇಪರ್ ತೊಗೊಳ್ತೀರಾ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ಕೋಬೇಕು ಯಾವುದು ಈಸಿ ಇದೆ, 6 ಮಾರ್ಕ್ಸಲ್ಲಿ ಯಾವುದು ಈಸಿ ಇದೆ ಅದನ್ನು ಫಸ್ಟು ಹುಡ್ಕೋಬೇಕು. ನಾನು ಹೇಳಿದ್ದೀನಿ 6 ಮಾರ್ಕ್ಸಲ್ಲಿ ತುಂಬ ಈಸಿಯಾಗಿರುವಂಥ ಕ್ವಶನ್ ಯಾವುದಪ್ಪ ಅಂದರೆ ಪ್ರಾಡಕ್ಟ್ ಮೆಥಡು. ಬಂದ ತಕ್ಷಣ ಅದನ್ನೇನು ಮಾಡಬೇಕು, ಪೆನ್ಸಿಲಿಂದ ಸಣ್ಣಗೆ, ಯಾರಿಗೂ ಕಾಣಬಾರ್ದು, ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡೋಂಗಿಲ್ಲ, ಆದರೂ ನೀವೇನು ಮಾಡಬೇಕು, ಒಂದು ಸಣ್ಣ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ ಸಾಕು. 6 ಮಾರ್ಕ್ಸ್ಗೆ ಪ್ರಾಡಕ್ಟ್ ಮೆಥಡು ಈಸಿ ಇದೆ, ಒಂದು ಕ್ವಶನ್ ಮುಗೀತು. ನಾನು ಹೇಳಿದ್ದೀನಿ 6 ಮಾರ್ಕ್ಸಿಗೆ ಯಾವ್ದು ಬರುತ್ತೆ, 6 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಕೇಳ್ತಾರೆ ಅಂತ ನಾನು ಹೇಳಿದ್ದೀನಿ. 6 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಕೇಳ್ತಾರಪ್ಪ ಅಂದರೆ, 6 ಮಾರ್ಕ್ಸಿಗೆ ಟೋಟಲ್ 5 ಕ್ವಶನ್ನ ಕೇಳ್ತಾರೆ. ಸೊ ನೀವು ಕ್ವಶನ್ ಬಿಡಿಸ್ಬೇಕಾಗಿದ್ದು 3 ಇಂಪಾರ್ಟೆಂಟ್ ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. 6 ಮಾರ್ಕ್ಸಿಗೆ ಒಂದು ಕ್ವಶನ್ನ ನೀವು ಪ್ರಾಡಕ್ಟ್ ಮೆಥಡ್ ಮೇಲೆ ಸಾಲ್ವ್ ಮಾಡಿದ್ರಿ, ಕಂಪ್ಲೀಟಾ. ಸೊ ನೆಕ್ಸ್ಟ್ ಹೋಗ್ತೀರಾ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಗೇನ್ ರೇಷಿಯೋ ಕೇಳ್ತಾರೆ. ಸೊ ಗೇನ್ ರೇಷಿಯೋ ಕೇಳ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು. 100% ನನ್ನ ಪ್ರಕಾರ ಗೇನ್ ರೇಷಿಯೋನೇ ಬರುತ್ತೆ. ಓಕೆ, ಯಾಕೆ ಗೇನ್ ರೇಷಿಯೋನೇ ಬರುತ್ತೆ ಸರ್, ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ಬರಲ್ಲ? ನೋಡಿ ವಿದ್ಯಾರ್ಥಿಗಳೇ, ಒಂದು ಚಾಪ್ಟರ್ ಮೇಲೆ ಮ್ಯಾಕ್ಸಿಮಮ್ 14 ಮಾರ್ಕ್ಸ್ ಕೊಟ್ಟರೆ ಸಾಕು. ಈಗ ಆಲ್ರೆಡಿ 12 ಮಾರ್ಕ್ಸ್ ಎಲ್ಲಿ ಬಂದಿರುತ್ತೆ ನಿಮ್ಗೆ ಗೊತ್ತಾ? ಸ್ಯಾಕ್ರಿಫೈಸ್ ರೇಷಿಯೋ ಯಾವ ಚಾಪ್ಟ್ರಲ್ಲಿ ಬರುತ್ತೆ? ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬರುತ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ 12 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ. 12 ಮಾರ್ಕ್ಸಿಗೆ ಕ್ವಶನ್ ಅಲ್ಲಿ ಬರೋದ್ರಿಂದ ಅಲ್ಲಿ 12 + 6 18 ಮಾರ್ಕ್ಸಿಗೆ ಯಾವ ರೀತಿ ಕೇಳೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಬರಲ್ಲ, ಗೇನ್ ರೇಷಿಯೋನೇ ಬರುತ್ತೆ. ಅದನ್ನೇ ಓದ್ಕೊಳ್ಳಿ. ಸೊ ಇನ್ ಕೇಸ್ ಸ್ಯಾಕ್ರಿಫೈಸ್ ರೇಷಿಯೋ ಬಂದರೆ ಹೇಗೆ ಸರ್? ಸೊ ಬಂದರೆ ಅದು ದುರ್ದೈವ ಅಂತ ತಿಳ್ಕೊಳ್ಬೋದು. ಆದರೆ ನನ್ನ ಪ್ರಕಾರ ಸ್ಯಾಕ್ರಿಫೈಸ್ ರೇಷಿಯೋ ಬರಲ್ಲ, ಗೇನ್ ರೇಷಿಯೋನೇ ಬರುತ್ತೆ. ಅದನ್ನೇ ಓದ್ಕೊಳ್ಳಿ, ಆಯಿತಾ? ಗೇನ್ ರೇಷಿಯೋ ಕೂಡ ತುಂಬ ಈಸಿ ಇದೆ, 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಪ್ರಾಡಕ್ಟ್ ಮೆಥಡು 5 ನಿಮಿಷ, ಸ್ಯಾಕ್ರಿಫೈಸ್ ರೇಷಿಯೋ 5 ನಿಮಿಷ. ಯಾರು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದಾರೋ ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಗೇನ್ ರೇಷಿಯೋ ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋ ಇದಾಗಿದ ತಕ್ಷಣ ನೆಕ್ಸ್ಟ್ ಯಾವ್ದು ಸಾಲ್ವ್ ಮಾಡಬೇಕು ಸರ್? ಇದಾಗಿದ ತಕ್ಷಣ ಯಾವುದಪ್ಪ ಅಂದರೆ, ಸೊ ನೆಕ್ಸ್ಟು ಗೇನ್ ರೇಷಿಯೋ ಆಗಿದ ತಕ್ಷಣ ನೀವು ಡೆತ್ ಆಫ್ ಪಾರ್ಟ್ನರಿಗೆ ಹೋಗಬೇಕು. ಬಿಕಾಸ್ ಡೆತ್ ಆಫ್ ಪಾರ್ಟ್ನರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡಿ ಅಲ್ಲಿ ಯಾವುದೇ ಒಂದು ಮೆಥಡ್ ಇಲ್ಲ, ಅದನ್ನು ಕೇಳ್ತಾರಾ ಇದನ್ನು ಕೇಳ್ತಾರ ಒಂದು ಮೆಥಡ್ ಇಲ್ಲ. ಸೊ ಡೆತ್ ಆಫ್ ಪಾರ್ಟ್ನರಲ್ಲಿ ಒಂದೇ ಇರೋದು ಮೆಥಡು. ಆ ಒಂದೇ ಮೆಥಡನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಒಂದೇ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, 3 ಪ್ರಾಬ್ಲಮ್ ಆಯಿತು. ಫಸ್ಟ್ ಪ್ರಾಡಕ್ಟ್ ಮೆಥಡು, ಅದಾಗಿದ ತಕ್ಷಣ ನೆಕ್ಸ್ಟು ಗೇನ್ ರೇಷಿಯೋ, ಅದಾಗಿದ ತಕ್ಷಣ ಡೆತ್ ಆಫ್ ಪಾರ್ಟ್ನರ್, ಇದನ್ನೆಲ್ಲ ನೋಡಿದ್ರಿ. ಇದಾಗಿದ ತಕ್ಷಣ ಸರ್ ನೆಕ್ಸ್ಟ್ ಯಾವುದು ಸಾಲ್ವ್ ಮಾಡ್ಬೋದು? ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ರಿಗೂ ಗೊತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಯಾವುದು ಕೇಳಿದ್ದಾರೆ ಅಂದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೇಳಿದ್ದಾರೆ, ಮತ್ತು 2 ವರ್ಷ. ಅದಾಗಿದ ತಕ್ಷಣ 2 ವರ್ಷ ಬ್ಯಾಲೆನ್ಸ್ ಶೀಟು ಕೇಳಿದ್ದಾರೆ. ಸೊ ಅದು 2 ವರ್ಷ ಕೇಳಿದ್ದಕ್ಕೆ ನೀವೆಲ್ಲ ಕನ್ಫರ್ಮ್ ಆಗಬೇಕು ಯಾವುದು ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ.
ಕನ್ಫರ್ಮೇಷನ್ ಯಾವುದು ಅನ್ನೋದು ಹೇಳೋಕ್ಕಾಗಲ್ಲ. ಇಲ್ಲಿ 50-50 ಚಾನ್ಸಸ್ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ಬೋದು, ಬಿಟ್ಟರೆ ಡೆತ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ಬೋದು, ಬಿಟ್ಟರೆ ಬ್ಯಾಲೆನ್ಸ್ ಶೀಟ್ ಬರ್ಬೋದು. ಎರಡರಲ್ಲಿ ಒಂದಂತೂ ಪಕ್ಕಾ ಬರುತ್ತೆ. ಸೊ ಎರಡೂ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ನೀವು ವಿದ್ಯಾರ್ಥಿಗಳೇ, ನೋಟ್ಸು ಕಂಪಲ್ಸರಿ. ನೋಟ್ಸ್ ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಾನೇ ಎಷ್ಟೊಂದು ಸರಿ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕಟ್ ಮಾಡಿದ್ದೀನಿ. ನೋಟ್ಸ್ ಬರಲಿಲ್ಲ ಅಂದರೆ 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಒಂದು ನೋಟ್ಸ್ಗೆ 1 ಮಾರ್ಕ್ಸ್, 2 ನೋಟ್ಸ್ಗೆ 2 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. 6 ಮಾರ್ಕ್ಸ್ ಇರೋ ಜಾಗದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಇದಾಗಿದ್ದ ತಕ್ಷಣ ಸರ್ ಏನು ಬರೀಬೇಕು, ಯಾವುದೊಂದು ಕಾನ್ಸೆಪ್ಟನ್ನ ಓದ್ಕೋಬೇಕು? ಸುಮ್ಮನೆ ಜಾಸ್ತಿ ಓದಕ್ಕೆ ಹೋಗಬೇಡಿ. ನಾನು ಹೇಳಿರುವಂಥ 4 ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಳಿ. ಫಸ್ಟು ಯಾವುದು ಓದ್ಕೋಬೇಕು? ಪ್ರಾಡಕ್ಟ್ ಮೆಥಡ್ ಓದ್ಕೊಳ್ಬೇಕಾ, ಗೇನ್ ರೇಷೋ ಓದ್ಕೋಬೇಕಾ, ಡೆತ್ ಆಫ್ ಪಾರ್ಟ್ನರ್ ಓದ್ಕೋಬೇಕಾ, ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಓದ್ಕೋಬೇಕಾ ಅಂತ ನೀವು ಕೇಳ್ತೀರಾ. ಇದರಲ್ಲಿ ಯಾವುದಪ್ಪ ಇಂಪಾರ್ಟೆಂಟು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ನನಗೆ ಕೇಳಿದ್ದೀರಾ. ಸೊ ಇನ್ನೊಂದು ಕ್ವಶನ್ ಉಳಿಯುತ್ತೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ನೀವು ಹೋಗಬೇಡಿ. ಯಾಕಂದರೆ ಆಲ್ರೆಡಿ ನೀವು ಟೆಸ್ಟ್ಗಳನ್ನು ಪ್ರಾಡಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಿರ್ತೀರಾ, ಗೇನ್ ರೇಷಿಯೋಲಿ ಸಾಲ್ವ್ ಮಾಡಿರ್ತೀರಾ. ಸೆಕೆಂಡ್ ಟೆಸ್ಟು ಗೇನ್ ರೇಷಿಯೋಲಿ ಬಂದಿರುತ್ತೆ, ಆಮೇಲೆ ಮಿಡ್ ಟರ್ಮು ಇವೆಲ್ಲ ಸಾಲ್ವ್ ಮಾಡಿರ್ತೀರ. ಫೈನಲ್ ಆಗಿ ನೀವು ಓದ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. 4 ಪ್ರಾಬ್ಲಮನ್ನು ಎಕ್ಸಾಮಿಗೆ ಬರೀರಿ, 3 ಬರೆದು 1 ಎಕ್ಸ್ಟ್ರಾ ಬರೀರಿ. ಸೊ ಇದರಲ್ಲಿ ಫಸ್ಟ್ ಯಾವುದು ಸಾಲ್ವ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಎಲ್ರಿಗೂ. ಎಕ್ಸಾಮಲ್ಲಿ ಫಸ್ಟು 12 ಮಾರ್ಕ್ಸ್ ಬರೋದು, ಆಮೇಲೆ 6 ಮಾರ್ಕ್ಸ್ ಬರೋದು, ಆಮೇಲೆ 1 ಮಾರ್ಕ್ಸಿಗೆ ಬರ್ತೀನಿ ಅಂದರೆ ಇದು ರಾಂಗ್ ವೇ. ಸೊ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಫಸ್ಟು 1 ಮಾರ್ಕ್ಸ್ ಕ್ವಶನ್ ಸೆಕ್ಷನ್ ಎ ಸಾಲ್ವ್ ಮಾಡಬೇಕು. ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ನಂಬರ್ನ ಹಾಕಿ ಖಾಲಿ ಬಿಟ್ಬಿಡಿ. ಆದರೆ ಫಸ್ಟಿಗೆ 6 ಮಾರ್ಕ್ಸ್ 12 ಮಾರ್ಕ್ಸ್ ಸಾಲ್ವ್ ಮಾಡೋಕ್ಕೆ ಹೋಗ್ಬಿಡಿ. ದಟ್ ಈಸ್ ಅ ರಾಂಗ್ ವೇ. ಅರ್ಥ ಆಯ್ತಾ? ಸೊ ಯಾಕೆ ಹಂಗೆ ಏನಾಗುತ್ತೆ ಅಂದರೆ ನೀವು ಫಸ್ಟಿಗೆ 6 ಮಾರ್ಕ್ಸ್ ಸಾಲ್ವ್ ಮಾಡಿ ಆಮೇಲೆ 1 ಮಾರ್ಕ್ಸ್ ಸಾಲ್ವ್ ಮಾಡೋಕ್ಕೆ ಹೋದರೆ ಸೊ ಮಾರ್ಕ್ಸನ್ನು ಕಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಬರೆಯೋಕ್ಕೆ ಹೋಗ್ಬಿಡಿ ದಯವಿಟ್ಟು ವಿದ್ಯಾರ್ಥಿಗಳೇ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಸೊ ಫಸ್ಟು ಸೆಕ್ಷನ್ ಎ, ಅದಾಗಿದ್ದ ತಕ್ಷಣ ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸು. ನಿಮಗೆ ಗೊತ್ತಿದ್ದರೆ ಬರೀರಿ, ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಅದನ್ನು ನಂಬರ್ ಹಾಕಿ ಖಾಲಿ ಬಿಟ್ಬಿಡಿ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗಿ. ನೆಕ್ಸ್ಟ್ ಪೇಜಲ್ಲಿ ಫಸ್ಟು ಯಾವ್ದು ಸಾಲ್ವ್ ಮಾಡಬೇಕು ಸರ್? ಸೊ ನೋಡಿ ವಿದ್ಯಾರ್ಥಿಗಳೇ, ಫಸ್ಟು ಸಾಲ್ವ್ ಮಾಡಬೇಕಾಗಿದ್ದು ಇನ್ ಕೇಸ್ ಪ್ರಾಡಕ್ಟ್ ಮೆಥಡ್ ಬಂತು ಅಂದರೆ ಸಾಲ್ವ್ ಮಾಡಿಬಿಡಿ. ಅರ್ಥ ಆಯ್ತಾ? ಓಕೆ, ಪ್ರಾಡಕ್ಟ್ ಮೆಥಡ್ ಬಂತು, ಬರಲಿಲ್ಲ ಸರ್, ಇನ್ನೊಂದು ಯಾವುದು ಕೇಳ್ತಾರೆ ಅಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ನ ಕೇಳ್ತಾರೆ. ಅದೂ ಬರಲಿಲ್ಲ ಸರ್, ಮತ್ತೆ ಯಾವ್ದು ಕೇಳ್ತಾರೆ? ಗ್ಯಾರಂಟಿ ಆಫ್ ಪ್ರಾಫಿಟ್ನ ಕೇಳ್ತಾರೆ. ಸೊ ನೋಡಿ ವಿದ್ಯಾರ್ಥಿಗಳೇ, ಆ ಚಾಪ್ಟ್ರಲ್ಲಿ 3 ಮೆಥಡನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಯಾವುದು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಡಕ್ಟ್ ಮೆಥಡ್ ಪ್ರತಿ ವರ್ಷ ಬರುತ್ತೆ, ಈ ವರ್ಷ ಬರ್ಬೋದು ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಾ. ಆದರೆ ಏನಾಗುತ್ತೆ, ಪ್ರಾಡಕ್ಟ್ ಮೆಥಡ್ ಕೇಳೋದು ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ನ ಕೇಳ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಆಪರೇಷನ್ ಬರುತ್ತೆ, ಕಾನ್ಫಿಡೆನ್ಸ್ ಅದೇ ಐತೆ ಅಂತ ಕೇಳ್ಕೊಂಡಿರ್ತೀರಾ. ಆದರೆ ಏನಾಗುತ್ತೆ, ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳ್ತಾರೆ. ನನಗೆ ಅನಿಸ್ತಾ ಇದೆ ಈ ವರ್ಷ ಗ್ಯಾರಂಟಿ ಆಫ್ ಪ್ರಾಫಿಟೇ ಬರ್ತಾ ಇದೆ, ಬರ್ಬೋದು. ನನ್ನ ಗೆಸ್ಸಿಂಗ್ ಸೆನ್ಸ್ ಪ್ರಕಾರ ಎಕ್ಸಾಮಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಕೇಳಬಹುದು, ಓದ್ಕೊಳ್ಳಿ. ಸೊ ಈ 3 ಮೆಥಡನ್ನು ನಾವು ಪ್ರಿಪೇರ್ ಮಾಡಬೇಕಾ ಸರ್ ಅನ್ನೋರು ಇರ್ತಾರೆ. 50 ಪಾಸಿಂಗ್ ಮಾಡೋರು ಕೇಳ್ತಿರ್ತಾರೆ. ಈ 3 ಮೆಥಡನ್ನ ಓದ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಸೊ ಅಂಥವ್ರು ಏನು ಮಾಡಿ, ಈ ಒಂದು ಕಾನ್ಸೆಪ್ಟನ್ನ ಸ್ಕಿಪ್ ಮಾಡಿ. ಸೊ ಏನು ಮಾಡಬೇಕಂದ್ರೆ ಗೇನ್ ರೇಷಿಯೋ ಮಾಡ್ಕೊಳ್ಳಿ. ಅದಾಗಿದ್ದ ತಕ್ಷಣ ಡೆತ್ ಆಫ್ ಪಾರ್ಟ್ನರ್ ಮಾಡ್ಕೊಳ್ಳಿ. ಅದಾಗಿದ್ದ ತಕ್ಷಣ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಕೊಳ್ಳಿ. 3 ಪ್ರಾಬ್ಲಮ್ನ ಮಾಡ್ಕೊಂಡ್ರೆ ಸಾಕು. ಸೊ ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಮಾರ್ಕ್ಸ್ ಬರುತ್ತೆ. ಇನ್ನು 80ಗೆ 80 ಮಾರ್ಕ್ಸ್ನ ತೊಗೊಳ್ತೀನಿ ಅನ್ನೋರು 4 ಮಾಡಲೇಬೇಕಾಗತ್ತೆ. 4 ಪರ್ಫೆಕ್ಟ್ ಮಾಡ್ಕೊಳ್ಳಿ, 4 ಪರ್ಫೆಕ್ಟಾಗಿ ಓದ್ಕೊಳ್ಳಿ, 100% ಮಾರ್ಕ್ಸ್ ಸಿಗುತ್ತೆ. ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, 12 ಮಾರ್ಕ್ಸ್ ಪ್ರಾಬ್ಲಮ್, 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಸರ್ ಯಾವ್ದು ಸಾಲ್ವ್ ಮಾಡಬೇಕು? 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಯಾವುದು ಫಸ್ಟ್ ಸಾಲ್ವ್ ಮಾಡಬೇಕು? ನಿಮಗೆಲ್ರಿಗೂ ಗೊತ್ತು, ಫಸ್ಟು ಟೈಮ್ ಸೆನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಸೊ ಏನಾಗುತ್ತೆ, ದೊಡ್ಡ ಪ್ರಾಬ್ಲಮ್ ಇರುತ್ತೆ, ರಿಯಲೈಸೇಷನ್ ಹಾಕೊಂಡೆ ಫಸ್ಟ್ ರಿವಲ್ಯೂಷನ್ ಹಾಕೊಂಡೆ ಸಾಲ್ವ್ ಮಾಡೋಣ ಅಂತ ಹೋಗ್ತೀರಾ, ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ, ಟ್ಯಾಲಿ ಆಗಲ್ಲ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸೊ ಫಸ್ಟಿಗೆ ಅಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಬಾರ್ದು. ಸಿಂಪಲ್ ಇರಬೇಕು, ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ಈಸಿಯಾಗಿರಬೇಕು, ಫಾರ್ಮೆಟ್ ಥರ ಇರಬೇಕು. ಅಂಥ ಪ್ರಾಬ್ಲಮ್ಗಳನ್ನ ಹುಡುಕಿ ಫಸ್ಟು ಬರೀಬೇಕು. ಎಕ್ಸಾಂಪಲ್ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಯಾವ್ದು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಶೇರ್ ಕ್ಯಾಪಿಟಲ್ ಈಸಿಯಾಗಿರುವಂಥ ಒಂದು ಕಾನ್ಸೆಪ್ಟು. ಬರೀ ಫಾರ್ಮೇಟ್ ಹಾಕಿ ಅಮೌಂಟ್ಗಳನ್ನ ಎಂಟ್ರಿ ಮಾಡಿದ್ರೆ ಮುಗೀತು. ಜಸ್ಟ್ 15
ಅಲ್ಲ, ಪರ್ಫೆಕ್ಟ್ ಯಾರು ಸಾಲ್ವ್ ಮಾಡ್ತಿರೋಲ್ಲ 10 ನಿಮಿಷದಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನನಗಂತೂ 8 ನಿಮಿಷ ಸಾಕು. ನಿಮ್ಗೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ. 8 ಅಥವಾ 10 ನಿಮಿಷದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಇರಲಿ. 15 ಮಿನಿಟ್ಸಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಎಲ್ಲರೂ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಶೇರ್ ಕ್ಯಾಪಿಟಲ್ಸ್ ಫಸ್ಟ್ ಸಾಲ್ವ್ ಮಾಡಿ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾಗಿದ ತಕ್ಷಣ ನಿಮಗೇನಾದರೂ ಡಿಬೆಂಚರ್ ಅನ್ನೋ ಕಾನ್ಸೆಪ್ಟನ್ನು ನಿಮ್ಮ ಕಾಲೇಜಲ್ಲಿ ತಿಳಿಸ್ಕೊಟ್ಟಿದ್ರೆ ತುಂಬ ಈಸಿ ಇದೆ. ಕೆಲವೊಂದು ಕಾಲೇಜಲ್ಲಿ ಹೇಳಿಕೊಟ್ಟಿಲ್ಲ. ತುಂಬ ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿ ನನಗೆ ಕೇಳಿದರು, ಸರ್ ನಮ್ಮ ಕಾಲೇಜಲ್ಲಿ ಡಿಬೆಂಚರ್ಸ್ನ ಹೇಳಿಕೊಟ್ಟಿಲ್ಲ ಸರ್, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಅವರಿಗೆ ತಿಳಿಸಿಕೊಡ ಕೊಟ್ಟಿದ್ದೀನಿ. ಅಂಥ ವಿದ್ಯಾರ್ಥಿಗಳು ಡಿಬೆಂಚರ್ಸ್ನ ಕೂಡ ಸಾಲ್ವ್ ಮಾಡ್ಬೋದು. ಆದರೆ ಡಿಬೆಂಚರ್ಸಲ್ಲಿ 2 ಮೆಥಡ್ ಇದೆ. ಇಂಪಾರ್ಟೆಂಟ್ ಮೆಥಡ್ ಯಾವುದಪ್ಪ ಅಂದರೆ ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಒಂದು ಸರಿ ರಿಡಂಪ್ಷನ್ ಕೇಳಿದರೆ, 2 ಟೈಮ್ಸ್ ಇಶ್ಯೂ ಬಗ್ಗೆ ಕೇಳಿದ್ದಾರೆ. ಸೊ 2 ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನನ್ನ ಇಷ್ಟ ಏನಪ್ಪ ಅಂದರೆ ಫಸ್ಟ್ ಶೇರ್ ಕ್ಯಾಪಿಟಲ್ ಬಿಡಿಸಿ, ಅದಾಗಿದ್ದ ತಕ್ಷಣ ಅತಿ ಈಸಿಯಾಗಿರುವಂಥ ಜಸ್ಟ್ ನಾಳೆ ಎಕ್ಸಾಮ್ ಬರೀತೀನಿ, ಇವತ್ತೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋವಂಥ ಒಂದು ಕಾನ್ಸೆಪ್ಟು ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸ್ ಅಥವಾ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಒಂದು ಕಾಂಪರೇಟಿವ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಕೇಳ್ತಾರೆ. ಒಂದು ಸರಿ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅದು ಕೂಡ ತುಂಬ ಈಸಿ ಇದೆ. ಅದನ್ನು ನೀವು ಕೂಡ ಸಾಲ್ವ್ ಮಾಡೋದು. 12 ಮಾರ್ಕ್ಸ್ ಬರುತ್ತೆ. ಅದನ್ನು ಸಾಲ್ವ್ ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನಾಳೆನೇ ಎಕ್ಸಾಮ್ ಇದೆ, ಇವತ್ತೇ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಇವು 2 ಪ್ರಾಬ್ಲಮ್ ಆಯಿತು. ಇದಾಗಿದ ತಕ್ಷಣ ನೀವು ರಿಯಲೈಸೇಷನ್ ಅಕೌಂಟ್ಗೆ ಬಂದರೆ ತುಂಬ ಒಳ್ಳೆಯದು. ಯಾರು ಪ್ರಾಕ್ಟೀಸ್ ಮಾಡ್ತೀರೋ ಅಂಥ ವಿದ್ಯಾರ್ಥಿಗಳಿಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಾಂದರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಟ್ಲೀಸ್ಟು ಒಂದು 5 to 6 ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿವರೆಗೂ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಇನ್ನು ಯಾರು ಹೆವಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ, ನಿಮ್ಮ ಕಾಲೇಜಲ್ಲಿ ಹೇಳಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳು ನಾರ್ಮಲ್ ಆಗಿ ರಿಯಲೈಸೇಷನ್ ಅಕೌಂಟ್ನ ಸಾಲ್ವ್ ಮಾಡ್ಕೊಳ್ಳಿ, ರಿಯಲೈಸೇಷನ್ ಅಕೌಂಟ್ನ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಶೇರ್ ಕ್ಯಾಪಿಟಲ್ನ ಸಾಲ್ವ್ ಮಾಡ್ಕೊಳ್ಳಿ. ಟೈಮ್ ಉಳಿತು ಅಂದರೆ ನಿಮಗೆ ಕಾಮನ್ ಸೈಜು ಮತ್ತು ಕಾಂಪರೇಟಿವ್ ಬ್ಯಾಲೆನ್ಸ್ ಶೀಟ್ನ ಸಾಲ್ವ್ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಇನ್ನೂ ಟೈಮ್ ಉಳಿತು ಅಂದರೆ ಡೆಬೆಂಚರ್ನು ಕೂಡ ಸಾಲ್ವ್ ಮಾಡಿ. ಸೊ ಟೈಮ್ ಉಳಿದಿದೆ, ಖಾಲಿ ಕೂತ್ಕೊಳ್ಬೇಡಿ, ಎಕ್ಸ್ಟ್ರಾನ ಸಾಲ್ವ್ ಮಾಡಿ. ಇಷ್ಟು ನಾನಿನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಧೈರ್ಯನ ಕಳ್ಕೊಬೇಡಿ. ಈಸಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ಸೊ ನೋಡಿ ವಿದ್ಯಾರ್ಥಿಗೆ ಪಾಸ್ ಆಗೋಕ್ಕಾದರೂ ಟ್ರೈ ಮಾಡಿ, ಫೇಲ್ ಅಂತೂ ಆಗಕ್ಕೆ ಹೋಗಬೇಡಿ. ಒಂದು ಸರಿ ಫೇಲ್ ಆದರೆ ಮತ್ತೆ 1 ವರ್ಷ ನೀವು ಕೂತ್ಕೊಳ್ಬೇಕಾಗತ್ತೆ. ನೀವು ಅನ್ಕೋಬೋದು ಫೇಲ್ ಆದರೆ ಸರ್ ನೆಕ್ಸ್ಟ್ ಎಕ್ಸಾಮ್ ಬರಿತೀನಿ. ಸೊ ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕೆ ಮತ್ತೆ ಟೆನ್ಷನ್ ಅಲ್ವಾ, ಮತ್ತೆ ಡೇಸ್ ಕಾಯಬೇಕು, ಎಕ್ಸಾಮ್ ಕಟ್ಟಬೇಕು, ಇವ್ರ ಕಾಲು ಹಿಡಿಬೇಕು. ಯಾಕೆ ಸುಮ್ಮನೆ ಬೇಕು? ಇವಾಗಲೇ ಸ್ವಲ್ಪ ಕಷ್ಟಪಟ್ಟರೆ ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಕೋದಲ್ವಾ. ಸೊ ನಾಳೆ ಎಕ್ಸಾಮ್ ಇದೆ, ಇವತ್ತೇ ಓದ್ತೀನಿ ಅಂದರೆ ಆಗಲ್ಲ. ಅಕೌಂಟೆನ್ಸಿ ಸ್ವಲ್ಪ ಟೈಮ್ ಬೇಕು, ಇನ್ನೂ ಟೈಮ್ ಇದೆ. ಸೊ ಓದ್ಕೋಬೇಕು ನೀವೆಲ್ಲರೂ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ನಿಮಗೆ ಹೇಳಿಕೊಟ್ಟಿದ್ದೀನಿ, ಓದ್ಕೊಳ್ಳಿ. 1 ಮಾರ್ಕ್ಸ್ ಕ್ವಶನ್ ಯಾವ್ದು ಇಂಪಾರ್ಟೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಆದಷ್ಟು ಬೇಗ ಒಂದು ವಿಡಿಯೋನ ಮಾಡ್ತೀನಿ. ಅದನ್ನೂ ಕೂಡ ನೀವು ಓದ್ಕೊಳ್ಳಿ, ಈಸಿ ಆಗುತ್ತೆ. ಸೊ 12 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕಳಿಸಿ ಸರ್ ಅಂತ ತುಂಬ ಜನ ಮೆಸೇಜ್ ಹಾಕ್ತಾರೆ. 6 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕಳಿಸಿ ಸರ್ ಅಂತ ಕೇಳ್ತಾರೆ. ನೋಡಿ, ಅಕೌಂಟೆನ್ಸಿ ಎಕ್ಸಾಮಲ್ಲಿ ಪ್ರತಿ ವರ್ಷ ಡಿಜಿಟ್ ಚೇಂಜ್ ಮಾಡ್ತಾರೆ. ಇಂಪಾರ್ಟೆಂಟ್ ಅನ್ನೋದು ಯಾವುದೂ ಇರಲ್ಲ. ಮೆಥಡ್ ಹೇಳ್ಬೋದು, ಆದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳೋಕ್ಕಾಗಲ್ಲ 12 ಮಾರ್ಕ್ಸಲ್ಲಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತು ನಿಮಗೆ ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಿರಲ್ಲ, ಅವ್ರಿಗೂ ಕೂಡ ಕಳಿಸ್ಕೊಡಿ. ನನ್ನಿಂದ ಅಲ್ಲ, ನಿಮ್ಮಿಂದ ಅವರಿಗೆ ಹೆಲ್ಪ್ ಆಗಲಿ. ಯಾಕಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿದರೆ ಅವರಿಗೂ ಕೂಡ ಒಂದು ಸ್ವಲ್ಪ ಅಕೌಂಟೆನ್ಸಿಲಿ ಈ ರೀತಿಯೂ ಇದೆಯಾ ಅನ್ನೋದ್ರ ಬಗ್ಗೆ ಅವರಿಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಅಕೌಂಟೆನ್ಸಿ ಎಕ್ಸಾಮ್ಗೆ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.